ಗೈಸ್, ಗುಡ್ ಮಾರ್ನಿಂಗ್. ನಾವಿವತ್ತು ಹೋಗ್ತಾ ಇದ್ದೀವಿ ಎಲ್ಲೋರಕ್ಕೆ. ಇನ್ನೊಂದು ಯಾವುದೋ ಜ್ಯೋತಿರ್ಲಿಂಗ ಇದೆ ಅಲ್ಲಿ, ಅದನ್ನು ನೋಡಿಕೊಂಡು ವಿಘ್ನೇಶ್ವರ ಅನಿಸುತ್ತೆ ಜ್ಯೋತಿರ್ಲಿಂಗ. ಸೊ ಶಿರಡಿಗೆ ಬಂದರೆ ಈ ಥರ ಗಾಡಿಗಳು 300-400 ಸಿಗ್ತಾ ಇರ್ತವೆ. ಆ ಗಾಡೀಲಿ ಹೋಗ್ಬೋದು ಆರಾಮ್ಸೆ. ನಾನು ಇಲ್ಲೇ ಹೇಳಿದ್ದು ಸೀರೆ ಅಂಗಡಿಯಲ್ಲಿ. ನಾವು ಹೋಗ್ತಿರೋ ಗಾಡಿ ಹಾಯ್ ಮಾಡಿ. ಮುಂದೆ ರೋಡ್ ಹೋಗ್ತಾ ತೋರಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇದು ಶಿರಡಿಲಿ ಡೇ 3. ನಾವಿವತ್ತು ಬೇಗ ಎದ್ದು ರೆಡಿಯಾಗಿ ಹೊರಟಿದ್ದೆ ಎಲ್ಲೋರ ಸೈಡ್ಗೆ. ಎಲ್ಲೋರಗೂ ಹೋಗೋದಕ್ಕೂ ಮುಂಚೆ ಒಂದು ಪ್ಲೇಸ್ಗೆ ಹೋಗಬೇಕು. ಆ ಪ್ಲೇಸ್ ಯಾವುದು ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ, ಓಕೆನಾ? ಸೊ ಶಿರಡಿಯಿಂದ ನಮ್ಮ ಗಾಡಿ ಬಂತು, ಗಾಡಿ ಹತ್ಕೊಂಡು ಮುಂದೆ ಸಾಗ್ತಾ ನಿಮಗೆ ಒಂದು ಶಿರಡಿಲಿ ಯಾರಿಗಾದರೂ ವಾಟರ್ ಗೇಮ್ಸ್ ಆಡಬೇಕು ಅಂತ ಅನಿಸಿದ್ರೆ ವಾಟರ್ ಗೇಮ್ಸ್ ಇದೆ. ಮತ್ತು ಅದರ ಆಪೋಸಿಟಲ್ಲೇ ಶಿರಡಿ ಇದು ಫುಲ್ಲು 3D ಶೋ ಕೊಡ್ತಾರೆ. ಅದರದ್ದೇ ಒಂದು 3D ಶೋ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ದಾರೆ. ಅದು ಅಲ್ಲಿಗೂ ಹೋಗಿ ಅಲ್ಲಿ ಬೇರೆ ಬೇರೆ ಗೇಮು, ಲಂಕಾ ದಹನ ಅಂತ ಎಲ್ಲ 3D ಶೋಗಳು, ಮತ್ತು ರೋಬೋಟ್ದು ಅನಿಮಿನೇಷನ್ಸು, ಮತ್ತು ಸಾಯಿಬಾಬಾ ಅವರು ಹೆಂಗೆ ಹುಟ್ಟಿದ್ರು, ಹೆಂಗೆ ಬೆಳೆದ್ರು, ಹೇಗೆಲ್ಲ ಸೇವೆ ಮಾಡಿದ್ರು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮೂವೀಸು ಎಲ್ಲನೂ ತೋರಿಸ್ತಾರೆ. ಎಲ್ಲ ಸೇರಿ ಒಂದು 699 ರೂಪೀಸ್ ಆಗ್ಬೋದೇನೋ. ಸೊ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಹೀಗೆ ದಾರಿ ಸಾಗ್ತಾ ನಮ್ಮ ಡ್ರೈವರ್ ತುಂಬ ಹಿಂದೆ ಇದ್ವಿ, ಮುಂದೆ ಬಂದು ಕೂತ್ಕೊಂಡು ವಿಡಿಯೋ ಮಾಡಿ ಅಂತೇಳಿ ಮುಂದೆ ಕರೆದ್ರು. ಸೊ ಫಸ್ಟ್ ಡೇ ಇದ್ದ ಡ್ರೈವರ್ಗಿಂತ ಏನು ಬ್ಯಾಡ್ ಇರಲಿಲ್ಲ, ತುಂಬ ಒಳ್ಳೆಯವರಿದ್ದರು ಇವರು. ಹಾಗಾಗಿ ನಾವು ಇವರ ಜೊತೆ ಮುಂದೆ ಹೋಗಿ ಕೂತ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರು ಮಧ್ಯದಲ್ಲಿ ಏನಾದರೂ ಬರಲಿ ಪ್ಲೇಸಸ್ಸು, ಯಾವುದಾದ್ರೂ ಬರಲಿ ಪ್ಲೇಸಸ್ಗಳು, ಅದನ್ನು ತೋರಿಸ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳಿ, ಇದೇ ಪ್ಲೇಸು ಹಾಗೆ ಹೇಗೆ ಅಂತೇಳಿ ಪಾಪ ತುಂಬ ಹೇಳ್ತಾಯಿದ್ರು. ಮತ್ತು ತುಂಬ ವಿಷಯಗಳ ಬಗ್ಗೆ ಹೇಳ್ತಾಯಿದ್ರು. ಇನ್ನೊಂದೇನಪ್ಪ ಅಂದರೆ, ನಾನು ಅದು ವಿಡಿಯೋ ಕ್ಲಿಪ್ ಹಂಗೆ ಹಾಕ್ಬೋದಾಗಿತ್ತು. ಅವರು ಮೇಯ್ನ್ ಸಾಂಗ್ಸ್ ಹಾಕ್ತಾಯಿದ್ರು, ಆಫ್ ಮಾಡ್ತಲೇ ಇರಲಿಲ್ಲ. ಸೊ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಕಾಪಿರೈಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಾಯ್ಸ್ ಡಬ್ಬಿಂಗ್ ಮಾಡ್ತಾ ಇರೋದು, ಬೇಜಾರಾಗಬೇಡಿ. ಅಲ್ಲಿ ತುಂಬ ವಿಷಯಗಳನ್ನ ನಾವು ಅವ್ರ ಜೊತೆ ಮಾತಾಡಿದ್ದೀವಿ, ಅದೆಲ್ಲ ಕೇಳಿಸುತ್ತೆ. ಬಟ್ ಬ್ಯಾಡ್ ಲಕ್, ಸಾಂಗ್ಸು ಅದ್ರ ಜೊತೆಗೆ ತುಂಬಾ ಕೇಳಿಸ್ತಾ ಇದೆ. ಒಂದು ಸ್ವಲ್ಪ ಅದೇ ಕಟ್ ಮಾಡ್ಬೋದು, ಪೂರ್ತಿ ಕಟ್ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ ಹೆಂಗೆ ವಿಡಿಯೋ ಕಟಿಂಗ್ ಮಾಡೋದು ಅಂತ. ಅದಕ್ಕೋಸ್ಕರ ವಾಯ್ಸೇ ಡಬ್ ಮಾಡಿಬಿಡೋಣ ಅಂತೇಳಿ ವಾಯ್ಸ್ ಡಬ್ ಮಾಡ್ತಾಯಿದ್ದೀನಿ. ಸೊ ನೀವು ನಂಬ್ತಿರೋ ಬಿಡ್ತಿರೋ ಗೈಸ್, ಶಿರಡಿಯಿಂದ ಎಲ್ಲೋರಾಗ ಹೋಗೋ ರೋಡ್ ಇದೆಯಲ್ಲ, ಸಕ್ಕತ್ತಾಗಿದೆ ಗೈಸ್. ನಿಜವಾಗ್ಲೂ ನನಗೆ ಒಂದು ಕ್ಷಣ ನಾನು ಆ ರೋಡ್ ನೋಡಿ ಏನು ಅಂದ್ಕೊಂಡೆ ಅಂದರೆ, ಈಗ ಹೊಸ್ದಾಗಿ ಬೆಂಗಳೂರು ಟು ಮೈಸೂರು ಹೈವೇ ಮಾಡಿದ್ದಾರಲ್ಲ, ಸೇಮ್ ಹಂಗೆ ಇದೆ ರೋಡು. ಮಧ್ಯದಲ್ಲಿ ಗಿಡಗಳು ಹಾಕಿದ್ದಾರೆ, ಮತ್ತು ಇದು ಲೈಟಿಂಗ್ಸ್ ಅನ್ನೋದಕ್ಕಿಂತ ಅದನ್ನೇ ಒಂದು ಟ್ರೀ ರೂಪದಲ್ಲಿ ಲೈಟಿಂಗ್ಸ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಟ್ರೀ ಮಾಡಿಬಿಟ್ಟು ಅದ್ರ ಸುತ್ತ ಲೈಟಿಂಗ್ಸ್ ಮಾಡಿದ್ದಾರೆ. ನೈಟ್ ವ್ಯೂ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಗೈಸ್. ರೋಡ್ ಮಾತ್ರ ಯಾರಾದರೂ ಶಿರಡಿಗೆ ಹೋದರೆ ಮಿಸ್ ಮಾಡದೆ ಎಲ್ಲೋರಾಗೆ ಹೋಗ್ಬೇಕಾದ್ರೆ ಆ ರೋಡನ್ನ ನಿಜವಾಗ್ಲೂ ಎಂಜಾಯ್ ಮಾಡಿ. ಅದು ಬೆಳಗ್ಗೆ ಹೋಗ್ಬೇಕಾದ್ರೆ ನೋಡೋದಕ್ಕಿಂತ ನೈಟ್ ಬರಬೇಕಾದ್ರೆ ಅದೆಲ್ಲ ಆರ್ಟಿಫಿಷಿಯಲ್ ಟ್ರೀ ಇರಲ್ಲ, ಅಲ್ಲೆಲ್ಲ ಲೈಟಿಂಗ್ಸ್ ಇರುತ್ತೆ. ಏನು ಸಖತ್ತಾಗಿರುತ್ತೆ ಗೊತ್ತಾ ಗೈಸ್ ನೋಡಲಿಕ್ಕೆ. ರೋಡ್ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಖತ್ತು ಚೆನ್ನಾಗೂ ಇತ್ತು ರೋಡು. ಮತ್ತು ನಮ್ಮ ಡ್ರೈವರು ತುಂಬ ಒಳ್ಳೆಯ ಡ್ರೈವರು. ಮಧ್ಯದಲ್ಲಿ ಯಾರಿಗಾದ್ರೂ ಸ್ಮೋಕಿಂಗ್ ಮಾಡಬೇಕು ಅನಿಸಿದ್ರೆ, ಟೀ ಕುಡಿಬೇಕು ಅನಿಸಿದ್ರೆ ಕೇಳಿದ ತಕ್ಷಣ ಪಾಪ ನಿಲ್ಲಿಸೋರು. ಆದರೆ ಹಿಂದಿನ ದಿವಸ ತ್ರಯಂಬಕೇಶ್ವರಕ್ಕೆ ಹೋಗಿದ್ವಲ್ಲ, ಅವನು ಮಾತ್ರ ಸಖತ್ತು ಕಿರಿಕು. ಕೊನೆಗೆ ನಾವು ಬೇರೆಯವ್ರ ಜೊತೆ ಹೋಗಿದ್ದು ನೀವು ನೋಡೇ ಇದ್ದೀರಾ ವಿಡಿಯೋದಲ್ಲಿ. ಸೊ ಇದು ಜರ್ನಿ ತುಂಬ ಚೆನ್ನಾಗಿತ್ತು. ಶಿರಡಿಯಿಂದ ತುಂಬ ಚೆನ್ನಾಗೇ ಸ್ಟಾರ್ಟ್ ಆಯಿತು ಅವತ್ತಿನ ದಿನದ್ದು. ಆ್ಯಕ್ಚುಲಿ ಇದೇನಪ್ಪ ವಿಷಯ ಅಂದರೆ, ನಾನೆಲ್ಲ ಉಲ್ಟಾ ಮಾಡ್ಕೊಂಬರ್ತಾಯಿದ್ದೀನಿ. ಅಟ್ಲೀಸ್ಟ್ ನಾನು ಸ್ಟಾರ್ಟ್ ಮಾಡಿದ ಜರ್ನಿನ ಶಿರಡಿಯಿಂದ, ಬಟ್ ನಾನು ಎಂಡಿಂಗಿಂದ ಸ್ಟಾರ್ಟ್ ಮಾಡ್ಕೊಂಬಂದೆ. ತ್ರಯಂಬಕೇಶ್ವರ, ಪಂಡ್ರಾಪುರ, ಹಿಂಗೆ ಈ ಥರ ಉಲ್ಟಾ ಬಂದೆ. ಮಲ್ಲಿಕಾರ್ಜುನ,
ಈ ಥರ ಉಲ್ಟಾ ಬಂದುಬಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಫಸ್ಟ್ ಹೋಗಿದ್ದು ನಾವು ಶಿರಡಿಯಿಂದ ಮಿಕ್ಕಿದೆಲ್ಲ ಕಡೆ ಹೋಗಿದ್ದು ನಾವು. ಬಟ್ ನಾನು ಹಿಂಗೆ ಉಲ್ಟಾ ತೊಗೊಂಬಂದೆ, ಯಾಕಂದರೆ ಶಿರಡಿ ವಿಡಿಯೋ ಮತ್ತು ಎಲ್ಲೋರೋ ವಿಡಿಯೋ ತುಂಬಾ ಇದ್ದಾವೆ ಎಡಿಟಿಂಗ್ ಮಾಡೋದು. ಸೊ ಯಾವ್ದು ಕಮ್ಮಿ ವಿಡಿಯೋಸ್ ಇತ್ತು ನೋಡಿ, ಅದು ಫಸ್ಟ್ ಎಡಿಟಿಂಗ್ ಮಾಡಿ ಹಾಕ್ಬಿಟ್ಟೆ. ಈಗ ದೊಡ್ಡದೆಲ್ಲ ಹೀಗಾಗಿ ಎಡಿಟಿಂಗ್ ಮಾಡೋ ಥರ ಆಗಿದೆ. ಸೊ ದಿನ ಮಾತ್ರ ಚೆನ್ನಾಗಿತ್ತು. ಫೈನಲಿ ನಾವು ಹೋಗೋ ಡೆಸಿಗ್ನೇಷನ್ ಬಂತು. ಅದು ಎಲ್ಲಿ ಅಂತ ನನಗೆ ಹೇಳಲ್ಲ, ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅದು ಎಲ್ಲಿಗೆ ಹೋಗ್ತಾಯಿದ್ರಿ, ಅದು ಏನು ಪ್ಲೇಸ್ ಅದು ಅಂತ. ನೀವೇ ಶಾಕ್ ಆಗ್ತೀರ ಅದನ್ನು ನೋಡಿ, ಅದು ಯಾವ ಪ್ಲೇಸು ಅಂತ. ಬಟ್ ಯಾರೆಲ್ಲ ಶಿರಡಿಗೆ ಹೋಗ್ತೀರೋ ಆಲ್ಮೋಸ್ಟ್ ಅಲ್ಲಿ ಎಲ್ಲರಾಗ ಹೋಗೋದಕ್ಕೂ ಮುಂಚೆ ಈ ಪ್ಲೇಸ್ ಸಿಗುತ್ತೆ, ಆ ಪ್ಲೇಸ್ ಮಾತ್ರ ಮಿಸ್ ಮಾಡಿದೆ ನೋಡ್ಕೊಂಬನ್ನಿ ಆಯಿತಾ. ಆಮೇಲೆ ಒಂದು ಕಡೆ ಊಟಕ್ಕೆ ನಿಲ್ಲಿಸಿದ್ರು. ಫುಡ್ಡಂತೂ ನಿಜ ಅಲ್ಟಿಮೇಟ್ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಗೈಸ್. ಅಂದರೆ ಫುಡ್ ಅಂತ ಹೇಳ್ಕೊಳೋ ಫುಡ್ ಏನಲ್ಲಿ ಸಿಗೋಲ್ಲ, ನಮ್ಮ ಕಡೆ ಸೈಡ್ ಸಿಗೋಂಥ ದೋಸೆ ಇಡ್ಲಿ ಎಲ್ಲ ಸಿಗೋಲ್ಲ. ವಡಾಪಾವು, ಪಾವ್ ಬಜ್ಜಿ ಈ ಥರ ಐಟಮ್ಸ್ ಸಿಗುತ್ತೆ ಅಲ್ಲಿ. ಒಂದೇ ಒಂದು ಕಡೆ ದೋಸೆ ಸಿಕ್ತು, ದೋಸೆ ಪರವಾಗಿಲ್ಲ, ಓಕೆ ಆಗಿತ್ತು ಬಿಟ್ಟರೆ. ಬಟ್ ನಾವು ಈ ಹೋಟ್ಲಲ್ಲಿ ತಿಂದ್ವಲ್ಲ, ಸಕ್ಕತ್ತಾಗಿತ್ತು ಗೈಸ್. ವಡಾಪಾವ್ ಇರ್ಬೋದು, ಪಾವ್ ಬಜ್ಜಿ ಇರ್ಬೋದು, ಮತ್ತು ಇಡ್ಲಿ ದೋಸೆ ಇರ್ಬೋದು, ಎಲ್ಲರೂ ನೆಕ್ಸ್ಟ್ ಲೆವೆಲ್ಲಾಗಿ ಸಖತ್ತಾಗಿ ಮಾಡಿದರು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನು ಅವ್ರನ್ನ ಮಾತಾಡಿಸ್ದೆ. ಅವ್ರು ತುಂಬ ಹೊತ್ತು ಮಾತಾಡೋಕ್ಕಾಗಲಿಲ್ಲ, ಬಾಯ್ ಮಾಡಿದೆ. ಮತ್ತು ಅಲ್ಲಿ ಇನ್ನೊಂದು ಕಡೆ ಇನ್ನೊಬ್ಬರು ಅವರೇ ಓನರ್ ಇದ್ದರು. ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳಿದರು, ಈ ಕುಕ್ಕಿಂಗ್ ಎಲ್ಲ ನೀವೇ ಮಾಡೋದಾ ಅಂತ ಕೇಳಿದ್ದಕ್ಕೆ, ಇಲ್ಲ ಅವರು ನಮ್ಮ ಸೈಡವರು ಇದ್ದಾರೆ, ಉತ್ತರ ಕರ್ನಾಟಕ ಸೈಡವ್ರು ಯಾರೋ ಅಲ್ಲಿ ಕೆಲಸ ಮಾಡ್ತಿದ್ದಾರಂತೆ. ನಾನು ಅವರು ನೋಡಿ ಅವ್ರ ಹತ್ರ ಕನ್ನಡದಲ್ಲಿ ಮಾತಾಡಿ ಎಷ್ಟು ಖುಷಿ ಆಯಿತು ಇಂಥ ಒಬ್ಬರು ಕನ್ನಡದವರೇ ಸಿಗ್ತಾಯಿರಲಿಲ್ಲ. ಅವ್ರು ಭಟ್ರಾದರೂ ಕನ್ನಡದವ್ರು ಸಿಕ್ಕಿದ್ರು ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಅಷ್ಟು ವಿಡಿಯೋ ನಾನು ಮಾಡಲಿಕ್ಕಾಗಲಿಲ್ಲ. ವಿಡಿಯೋ ಮಾಡೋ ಅಷ್ಟಕ್ಕೆ ಗಾಡಿ ಸ್ಟಾರ್ಟ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ನಾವು ಬೇಗ ಬಂದುಬಿಟ್ವಿ. ಇವತ್ತಿನ ದಿನ ಹಿಂಗಿತ್ತು ಗೈಸ್, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಶಿರ್ಡಿಗೆ ಹೋದರೆ ಮಿಸ್ ಮಾಡಿದೆ, ನಾನು ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದು ಪ್ಲೇಸ್ ಅಂತ ನಿಮಗೆ ರಿವೀಲ್ ಮಾಡ್ತೀನಿ. ಅಲ್ಲಿವರೆಗೂ ಶ್ರೀ ಭವ್ಯ 786 ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಹೋಟ್ಲು ನಿಲ್ಸಿದ್ರು ಎಲ್ಲೋರಾಗ ಹೋಗ್ಬೇಕಾದ್ರೆ. ವಡಪಾವ್ ಕಂಡು ತಿಂತಾ ಇದ್ದೀವಿ. ಜನ ನೋಡಿ ಎಷ್ಟು ಜನ ಇದ್ದಾರೆ. ರೈಟು ಸಹ ಅಷ್ಟೇ ಕಮ್ಮಿ ಇದೆ ತುಂಬ. ಫುಡ್ಡು ಚೆನ್ನಾಗಿದೆ. दीदी हाय बोलो। हाँ अच्छा है, बहुत अच्छा है। हाँ ठीक है, बाय।